ಬಸನಗೌಡ್ರ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳಂಗಿಲ್ಲ, ದೊಡ್ಡ ದೊಡ್ಡ ಮಂದಿಗೆ ಬೈಯೋದು ಬಿಡ್ರಿ. ಅಪ್ಪ ಕೊಟ್ಟಿದ್ರೆ ಸಿದ್ದೇಶ್ವರ ಗುಡಿಗೆ ಮುಟ್ಲಿ. ಯಾರ್ಯಾರು? ಬಸನಗೌಡ, ರಾಮನಗೌಡ ಪಾಟೀಲ್, ಹರ್ಷ ಶೆಟ್ಟಿ ಮಕ್ಕಳಿಗೆ ಅವರು ನಮ್ಮ ಆಕಳುಗಳು ಗೋಶಾಲೆಗೆ ಕಳಿಸಿಲ್ಲ ಅಂತ ಅವ್ರು ಮುಟ್ಲಿ. ಅವ್ರು 10 ಕೇಸ್ ಅವ್ರು ಏನು ಹೇಳ್ತಾರೆ ನಾವು ಕೇಳ್ತೀವಿ. ಅವ್ರು ಖರೆ ಅಪ್ಪ ಕೊಟ್ಟಿದ್ರೆ ಗುಡಿ ಮುಟ್ಟು ನಮ್ಮ ಬಿಜಾಪುರದ ಗೋಗಳು ಅವ್ರ ಗೋಶಾಲೆಗೆ ಕಳಿಸಿಲ್ಲ ಅಂತ ಹೇಳಿ ಅವರು. ಹಿಂದೂ ಮಂದಿ ನಾವು ಕೂಡಿದೀವಿ. ನಾವು ಒಬ್ಬನೇ ಬಸನಗೌಡ ಕಾಪಿರಂತೆ ಅವನೇ ಹೇಳ್ತಾನ, ಅವನೇ ಕಾಪಿರತಾನ, ಅವಂಗ ನಾವು ಹೇಳ್ತೀವಿ. ಹಂಗೆ ಇವರು ಎಲ್ಲರ ಕಲ್ಲು ಹೊಡಿದು ಏನಾರೇ ಮಾಡ್ಬೇಕಂತಾರೆ. ಅವ್ರ ಪಾರ್ಟಿಲಿಂದ ತೆಗೆದು ಹೋಗ್ತಾರೆ. ಏನಾರೇ ಮಾಡಿ ನಾ ಶೈನ್ ಆಗ್ಬೇಕಂತ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಬೈದರು. ಯಾರು ಸಹಿಸಂಗಿಲ್ಲ. ಬಸನಗೌಡ್ರ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳಂಗಿಲ್ಲ, ದೊಡ್ಡ ದೊಡ್ಡ ಮಂದಿಗೆ ಬೈಯೋದು ಬಿಡ್ರಿ. ಬಸನಗೌಡೆ ಮಾಡ್ಬೇಕು. ನಾವು ಉಳ್ಕಿ ಹಿಂದೂ ಮಂದಿಗೆ BJP ಮಂದಿಗೆ ಯಾರು ಹೇಳಿಕತ್ತಿಲ್ಲ. ನಾವು ಹೇಳೋದು ಬಸನಗೌಡಗೆ ಒಬ್ಬಂಗೆ ನಮ್ಮ ಪ್ರವಾದಿ ಮೊಹಮ್ಮದ್ ಅವ್ರಿಗೆ ಹೇಳಿದ ಸಲುವಾಗಿ ಮಾಡ್ಲಿಕ್ಕತ್ತೀವಿ. ಅವ್ರು ಮಾಡ್ಲಾಕತ್ತಾರ. ವಿಜೇಂದ್ರ ಬಂದು ಹೋಗ್ಯಾನ ಅಂತ ಅವ್ರು ಶಕ್ತಿ ಪ್ರದರ್ಶನ ಮಾಡ್ಲಾಕತ್ತಾರ. ಯಾವುದು ನಮ್ಮ ಬಸವ ಜಯಂತಿದು. ನಾವು ಯಾವ್ದು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಿಲ್ಲ. ಅವ್ರು ಬರೀ 10 ಲಕ್ಷ ಮಂದಿಗೆ ತರ್ತೀನಿ ಅಂದ್ರೆ ನಮ್ಮಲ್ಲಿನೂ ಶಕ್ತಿ ಅದ. 20 ಲಕ್ಷ ಮಂದಿ ತರ್ತೀವಿ. ನಾವು ಮಂದಿಗೆ ಹಿಂದೂ ಮುಸಲ್ಮಾನ್ಗೆ ಜಗಳ ಮಾಡೋದು ಮಾಡ್ಲಿಕ್ಕತ್ತಿಲ್ಲ. ನಾವು ಹೇಳೋದು ಕೇವಲ ಬಸನಗೌಡ ಒಬ್ಬಂಗ ಮರ್ಯಾದೆಲಿಂದ ಇರಿ ಅಂತ ನಾವು ಹೇಳಿಕತ್ತೀವಿ. ನಾಲ್ಗೆ ತಪ್ಪಾಗಿಲ್ಲ, ಬೇಕತ್ಲೆ ಹೇಳ್ಯಾರ. ನಾಲ್ಗೆ ಬ್ಯಾರೆ 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 ಕಾಸ್ಟ್ ಅವ್ರಿಗೆ ಬೈಲಾಕ್ ಬರ್ತೈತಿ. ನಾಲ್ಗೆ ಅವ್ರ ಕಾಸ್ಟ್ ಅವ್ರಿಗೆ ಬೈಕು ಅಂತ ಹೇಳ್ರಲ್ಲ. ನೀವು ಎಲ್ಲರೇ ತಿಳಿದಿರ್ಬೇಕು. ಮುಸಲ್ರಿಗೆ ಬೈತೀರಿ, ನನ್ಗೆ ಬೈರಿ. ಮುಸಲ್ರಿಗೆ ಯಾಕೆ ಬೈತೀರಿ? ನಾನು ನಿನ್ನ ಅಪೋಸ್ ನಿಂತೀನಿ, 10 ಸರ್ತಿ ಬೈರಿ. ನಾನು ನಿಮ್ಗೆ 20 ಸರ್ತಿ ಬೈತೀನಿ. 1 ಕೇಸ್ ಯಾಕೆ 10 ಕೇಸ್ ಮಾಡ್ರಿ. ನಾವು ನಿಮ್ಮ ಯಾಕೆ ಕೇಸ್ ಮಾಡ್ತೀವಿ? ನಮ್ಗೇನು ಬರಂಗಿಲ್ಲ. ಕೈದೆ ಇಲ್ಲ. ಕೈದೆ ಸಂವಿಧಾನ ಮಾಡಿಕೊಟ್ಟಾರ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕೈದೆದೊಳಗೆ ನಾವು ಅದೀವಿ, ನೀವು ಅದೀವಿ. ಯಾರು ನಾವು ಗುಂಡಾಗಳಿಗೆ ಇದು ಕಲ್ಲು ಹೊಡ್ಯಾವ್ರಿಲ್ಲ. ಹೊಡಿಸವನೇ ಬಸನಗೌಡ. ಕಲ್ಲು ಹೊಡೆಸವನು ಬಸನಗೌಡ. ಟ್ರೇನ್ ಸುಟ್ಟವ ಬಸನಗೌಡ. ಜೆಂಡಾ ಹಚ್ಚವ ಬಸನಗೌಡ. ಜಾತಿ ಭೇದಿ ಮಾಡವ ರಾಜಕೀಯ ಸಲುವಾಗಿ ಬಸನಗೌಡ. ಇದೇನು ಹೊಟ್ಟಿನ ಸಲುವಾಗಿ ಮಾಡ್ಲಾಕತ್ತಾನವ. ಏನು ಎಲ್ಲ ಮುಸಲ್ರ ಮನ್ಯಾಗ ಊಟ ತಿಂತಾನ. ಮುಸಲ್ರ ಮನೆಗೆ ಹೋಗಿಲ್ಲ, ರಂಜಾನ್ ಬಂದಿಲ್ಲ, ಮಸೂತಿಗೆ ನಮಾಜ್ ಬಿದ್ದಿಲ್ಲ. ಈಗ ನಿಮ್ಮ ಹೇಳೋ ಪ್ರಕಾರ 28 ತಾರೀಕು ದಿವಸ ರೈಲಿದಾಗ ಏನಾರ ಅನಾಹುತ ಬಸನಗೌಡನೇ ಜುಮ್ಮೆದಾರ. स्वागत है आप सभी का R1 न्यूज़ में। मैं आपके साथ साबिर मुकाशी। अस्सलाम वालेकुम, नमस्ते। पहला जम्मू कश्मीर पहलगाम का में खंडन करते हैं। जो पाकिस्तान हो, कौन भी हो, उन्होंने कैसा शूट करे वैसा शूट करो करको हमें मोदी सरकार को बोल रहे हैं। और हमारी सरकार सब भी मिला को सपोर्ट करती है। उन्होंने कौन भी रहते उनको घर में घुस को मारो करको हमें मनवी कर। सर, नगर शासन द्वारा पिछले दिनों आपने एक प्रेस कॉन्फ्रेंस करके उन पर एक आरोप लगाया था कि उनकी गौशाला से गाय बेची गई है बोलकर। उस पर उन्होंने मानहानि करने का एक आरोप भी किया है और आपके साथीदारों को कई नोटिस भी आई है। क्या नोटिस है, क्या फर्क नहीं होता है हमें। हमारी गंगा गौरी है और उन्होंने वत्ते सच्चे रहे तो हमारे ऊपर चार उन्होंने केस करन दे, नोटिस दें। हमना क्या ये नहीं है खरे ಅಪ್ಪ ಕೊಟ್ಟಿದ್ರೆ ಸಿದ್ದೇಶ್ವರ ಗುಡಿಗೆ ಮುಟ್ಲಿ. ಯಾರ್ಯಾರು? ಬಸನಗೌಡ, ರಾಮನಗೌಡ ಪಾಟೀಲ್, ಹರ್ಷ ಶೆಟ್ಟಿ ಮಕ್ಕಳಿಗೆ ಅವರು ನಮ್ಮ ಆಕಳುಗಳು ಗೋಶಾಲೆಗೆ ಕಳಿಸಿಲ್ಲ ಅಂತ ಅವ್ರು ಮುಟ್ಲಿ. ಅವ್ರು 10 ಕೇಸ್ ಅವ್ರು ಏನು ಹೇಳ್ತಾರೆ ನಾವು ಕೇಳ್ತೀವಿ. ಅವ್ರು ಖರೆ ಅಪ್ಪ ಕೊಟ್ಟಿದ್ರೆ ಗುಡಿ ಮುಟ್ಟು ನಮ್ಮ ಬಿಜಾಪುರದ ಗೋಗಳು ಅವ್ರ ಗೋಶಾಲೆಗೆ ಕಳಿಸಿಲ್ಲ ಅಂತ ಹೇಳಿ ಅವರು. ಏನು ನೋಟಿಸ್ ಬಂದ್ರೆ ಏನಾಗ್ತೈತಿ? ಉತ್ತರ ಕೊಡ್ತೀವಿ. ನಮ್ಮ ಆಕಳು ತುಡುಗಾಗಿದ್ದು ಖರೆ ಅದ. ಗೋಶಾಲೆಗೆ 2,000 ಇಲ್ಲ 3,000 ಮ್ಯಾಗ ಗೋಶಾಲೆಗೆ ಬಿಜಾಪುರದ ಆಕಳು ಹೋಗ್ಯಾವ. ಮಂದಿ ಸಾಕಿದ್ದು ಬಿಡಾಡಿ ದನ ಅಂತ ಮನೇಲಿಂದ ಮುಂಜಾನೆ ಬಿಡ್ತಾರೆ. ಅವ್ರು ಮಧ್ಯಾಹ್ನಕ್ಕೆ ಹಿಡ್ಕೊಂಡು ಒಯ್ದಾರೆ. ಕಾರ್ಪೊರೇಷನ್ ಕಮಿಷನರ್ ಹರ್ಷ ಶೆಟ್ಟಿ ಮತ್ತು ಮಕ್ಕಳಿಗೆ ಅವ್ರು ಗೋಶಾಲೆಗೆ ಕಳಿಸಿಲ್ಲ ಅಂತ ಅವ್ರು ಹಾನಿ ಮಾಡಲಿ.
ಬಸನಗೌಡೆ ಮಾಡ್ಬೇಕು. ನಾವು ಉಳ್ಕಿ ಹಿಂದೂ ಮಂದಿಗೆ BJP ಮಂದಿಗೆ ಯಾರು ಹೇಳಿಕತ್ತಿಲ್ಲ. ನಾವು ಹೇಳೋದು ಬಸನಗೌಡಗೆ ಒಬ್ಬಂಗೆ. ಅವ ನಾ ಕೇಸ್ ಮಾಡ್ತೀನಿ ಸಿದ್ದೇಶ್ವರ ಸಂಸ್ಥೆ ಅವ್ರಿಗೆ ಹೇಳಿಲ್ಲ. ಅವ್ರು ಸಿದ್ದೇಶ್ವರ ಸಂಸ್ಥೆ ಅವ್ರು ನಮ್ಗೆ ನೋಟಿಸ್ ಕೊಟ್ರೆ ನಾವು ನೋಟಿಸ್ ಕೊಡ್ತೀವಿ. ಬಸನಗೌಡ ಕೊಡ್ಲಿ ನಮ್ಗೆ, ನಾವು ಬಸನಗೌಡಕ್ಕೆ ಕೊಡ್ತೀವಿ. ಸರ್ ನಾಳೆ 28ಗೆ ರೈಲಿ ಆಗ್ತೈತಿ. ಅದ್ರ ಬಗ್ಗೆ ಬಸನಗೌಡ ಪಾಟೀಲ್ ಹೇಳಿದ್ರು, ಏನಾರ ಹಿಂದೂ ಮಂದಿ ಆಸ್ತಿ ಹಾನಿ ಆಯ್ತಂದ್ರ ಇಡೀ ಕರ್ನಾಟಕ ಹಿಂದೂವೇ ಇಲ್ಲೇ ತರಿಸ್ತೀನಿ. ಆದ್ರೆ ಆಯೋಜಕ ಯಾರದಾರ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ಆಸ್ತಿ ಜಪ್ತಿ ಮಾಡಿ ಭರಣೆ ಮಾಡ್ಬೇಕು ಅಂತ ಒಂದು ಚೇತಾವಣೆ ಕೊಟ್ಟರು. ನಾವು ನಮ್ಮ ಹುಜೂರ್ ಸಲ್ಲಲ್ಲಾಹು ಸಲ್ಲಂ ಮೊಹಮ್ಮದ್ ಸಲ್ಲಂಗೆ ಅವಕಾರನೆ ಹೇಳಿದ ಸಲುವಾಗಿ ನಾವು ಮಂದಿಗೆ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಿಲ್ಲ. ನಮ್ಮ ಪ್ರವಾದಿ ಮೊಹಮ್ಮದ್ ಅವ್ರಿಗೆ ಹೇಳಿದ ಸಲುವಾಗಿ ಮಾಡ್ಲಿಕ್ಕತ್ತೀವಿ. ಅವ್ರು ಮಾಡ್ಲಾಕತ್ತಾರ. ವಿಜೇಂದ್ರ ಬಂದು ಹೋಗ್ಯಾನ ಅಂತ ಅವ್ರು ಶಕ್ತಿ ಪ್ರದರ್ಶನ ಮಾಡ್ಲಾಕತ್ತಾರ. ಯಾವುದು ನಮ್ಮ ಬಸವ ಜಯಂತಿದು. ನಾವು ಯಾವ್ದು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಿಲ್ಲ. ಅವ್ರು ಬರೀ 10 ಲಕ್ಷ ಮಂದಿಗೆ ತರ್ತೀನಿ ಅಂದ್ರೆ ನಮ್ಮಲ್ಲಿನೂ ಶಕ್ತಿ ಅದ 20 ಲಕ್ಷ ಮಂದಿ ತರ್ತೀವಿ. ನಾವು ಮಂದಿಗೆ ಹಿಂದೂ ಮುಸಲ್ಮಾನ್ಗೆ ಜಗಳ ಮಾಡೋದು ಮಾಡ್ಲಿಕ್ಕತ್ತಿಲ್ಲ. ನಾವು ಹೇಳೋದು ಕೇವಲ ಬಸನಗೌಡ ಒಬ್ಬಂಗ. ಅವ ಒಬ್ಬನೇ ನಮ್ಮ ಮುಸಲ್ರಿಗೆ ಬೈತಾನ, ನಮ್ಗೆ ಬೈಲಿ. ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಸಲ್ಲಂಗೆ ಬೈದ್ರೆ ನಾವು ಯಾರಿಗೂ ಬಿಡಂಗಿಲ್ಲ. ನಾಳೆ 28ಗೆ ರೈಲಿ ಫಿಕ್ಸ್. ನಾವು ಫಿಕ್ಸ್ ರೈಲಿ ಅದ. ಎಲ್ಲಾರ್ಗು ಮನವಿ ಮಾಡ್ಲಿಕ್ಕತ್ತೀವಿ. ನಾವೇನು ಶಕ್ತಿ ತೋರಿಸ್ಲಾಕ ಮಾಡ್ಲಿಕ್ಕತ್ತಿಲ್ಲ. ನಮ್ಮ ದೇಶ ಪೂರ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಸಲ್ಲಂ ಅವ್ರು ಏನು ಹೇಳ್ತಾರೆ ಅದರ ಮ್ಯಾಗ ನಾವು ನಡಿತೀವಿ. ಶಾಂತಿ ಪೈಗಾಮ್ ಅದು ಅವ್ರದ್ದು. ಶಾಂತಿ ಪೈಗಾಮ್ಲಿಂದ ನಾವು ಅಷ್ಟೇ 2, 3, 4 ಸಾವಿರ 10 ಸಾವಿರ ಒಳಗೆ ಮಂದಿಗೆ ಮನವಿ ಕೊಡ್ಲಿಕ್ಕತ್ತೀವಿ. ಇಂಥ ನೀಚರಿಗೆ ಬುದ್ಧಿ ಕಲಿಸ್ಲಾಕ ನಾವು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕತ್ತಿಲ್ಲ. ಶಕ್ತಿ ಪ್ರದರ್ಶನ ಅವ್ರು ಮಾಡ್ಲಾಕತ್ತಾರ. ವಿಜೇಂದ್ರ ಬಂದು ಹೋಗ್ಯಾರಂತವ್ರು ಶಕ್ತಿ ಪ್ರದರ್ಶನ ಮಾಡ್ಲಾಕತ್ತಾರ. ನಮ್ಗೇನು ಶಕ್ತಿ ಪ್ರದರ್ಶನ ಮಾಡೋದು ಹರ್ಕತ್ತಿಲ್ಲ. ಹಿಂದೂ ಮಂದಿ ನಾವು ಕೂಡೇದೀವಿ. ನಾವು ಒಬ್ಬನೇ ಬಸನಗೌಡ ಕಾಪಿರಂತ ಅವನೇ ಹೇಳ್ತಾನ, ಅವನೇ ಕಾಪಿರತಾನ, ಅವಂಗ ನಾವು ಹೇಳ್ತೀವಿ. ಈಗ ಯಾರು ವಿರೋಧ ಮಾಡಾಕತ್ತಿಲ್ಲ. ಕಾಂಗ್ರೆಸ್ ಅವ್ರು ಬಿಟ್ಟು ಯಾರು ವಿರೋಧ ಮಾಡಾಕತ್ತೀರ. ಯಾರು ಮಾಡಾಕತ್ತಾರ ಅವ್ರು ಕಾಂಗ್ರೆಸ್ ಅವ್ರೇ ಅಂತ ಹೇಳ್ತಾರೆ. ಬಸನಗೌಡ ಟ್ರೇನ್ ಸುಟ್ಟವ, ಅವ ಝಂಡಾ ಹಸ್ದವ, ಅವ ಎಲ್ಲಿ ಈಗ ಕಲ್ಲು ಹೊಡಿತಾನ, ಎಲ್ಲರೇ ಒಣ್ಯಾಗ ಬಸ್ಗಳು ಕಲ್ಲು ಹೊಡಿಸಿ ನಮ್ಮ ಮ್ಯಾಗ ಹಾಕ್ಬೇಕನ್ಲಾಕತ್ತಾನ. ಅವಂಗೆ ಮೊದಲ ಅವಂದು ರೈಟಿಂಗ್ದೊಳಗೆ SP ಸಾಹೇಬರು ಬರ್ಕೋಬೇಕು. ಅವನ ಮ್ಯಾಗ ನಿಗಾ ಇಡಬೇಕು. ಅವ ಒಬ್ಬಗೆ ಹೇಳಿಕತ್ತೀವಿ. ನಾವೇನು ಅಂಥವ್ರು ಇಲ್ಲ. ಇದು ಎಲ್ಲ ಕೆಲಸ ಅವ್ರು ಅವ್ರಪ್ಪ ಗುಟ್ಟಿದ್ರೆ ಝಂಡಾ ಟ್ರೇನ್ ಸುಟ್ಟಿದ್ದು, ಝಂಡಾ ಹಚ್ಚಿದ್ದು ಅದು CBI ಕೊಡಲಿಲ್ಲ. ಒಂದು CBI ಕೊಡಂತ ಹೇಳ್ರಲ್ಲ. ಮತ್ತು ಬಜಾರ್ದೊಳಗೆ ತಂದು ಝಂಡಾ ಸುಡ್ತಾನೆ. ಎಲ್ಲಿಂದ ಝಂಡಾ ಸುಟ್ಟಾರ ಅವರು? ಅವ್ರು ಅವ್ರಪ್ಪ ಗುಟ್ಟಿದ್ರೆ CBI ಕೊಡಂತ. ಪಾಕಿಸ್ತಾನ ಝಂಡಾ ಎಲ್ಲಿಂದ ಬಂದು ಅವ್ರ ಬಲ್ಲಿ? ಗಾಂಧಿ ಚೌಕದೊಳಗೆ ಸುಟ್ಟಾರ. ಹಚ್ಚಿದವ್ರು ಅವರೇ, ಸುಟ್ಟಿದವ್ರು ಅವರೇ, ಟ್ರೇನ್ ಸುಟ್ಟಿದ ಅವರೇ. 100ಕ್ಕೆ 100 ನಾವು ಹೇಳ್ತೀವಿ. ಸುಟ್ಟಿಸಾಕ ಹಚ್ಚಿದ ಅಮಾಯಕ ಮಂದಿಗೆ ಒಳಗೆ ಹಾಕಿದ್ರು. ಹಾಗೆ ಇವರು ಎಲ್ಲರ ಕಲ್ಲು ಹೊಡಿದು ಏನಾರೇ ಮಾಡ್ಬೇಕಂತಾರೆ. ಅವ್ರ ಪಾರ್ಟಿಲಿಂದ ತೆಗೆದು ಒಗ್ದಾರ. ಏನಾರೇ ಮಾಡಿ ನಾ ಸೈನ್ ಆಗ್ಬೇಕಂತ ನಮ್ಮ ಹುಜೂರ್ ಸಲ್ಲಲ್ಲಾಹು ಸಲ್ಲಂಗೆ ಬೈದರು. ಯಾರು ಸಹಿಸಂಗಿಲ್ಲ. ಬಸನಗೌಡ್ರ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳಂಗಿಲ್ಲ. ದೊಡ್ಡ ದೊಡ್ಡ ಮಂದಿಗೆ ಬೈಯೋದು ಬಿಡ್ರಿ, ಮರ್ಯಾದೆಲಿಂದ ಇರಿ ಅಂತ ನಾವು ಹೇಳಿಕತ್ತೀವಿ. ಅಂಬೇಡ್ಕರ್ ಜಯಂತಿ ದಿವಸ ನಾನು ಹೇಳಿನಿ, ನಾನು ನಾಲ್ಗಿ ತಪ್ಪಿ ಇದು ಆಗ್ಯಾವ. ನಾಲ್ಗಿ ತಪ್ಪಾಗಿಲ್ಲ, ಬೇಕತ್ಲೆ ಹೇಳ್ಯಾರ. ನಾಲ್ಗಿ ಬ್ಯಾರೆ 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 ಕಾಸ್ಟ್ ಅವ್ರಿಗೆ ಬೈಲಾಕ ಬರ್ತೈತಿ. ನಾಲ್ಗಿ ಅವ್ರ ಕಾಸ್ಟ್ ಅವ್ರಿಗೆ ಬೈಕು ಅಂತ ಹೇಳ್ರಲ್ಲ. ಪ್ರವಾದಿ ಬಗ್ಗೆ ನಮಗೆ ಗೌರವ ಇದೆ. ನಮ್ಮ ಧರ್ಮದಲ್ಲಿ ನಮಗ ಅದು ಏನು ಹೇಳಿಲ್ಲ. ಅವರು ಠಾಕ್ರೆ ಅವ್ರ ಮನ್ಯಾಗ ಎಂತಾರು ಹುಟ್ಟಾರ ಅಂತ ಕೇಳ್ಯಾರ. ಅದನ್ನು ನಮ್ಮ ಹುಜೂರ್ ಸಲ್ಲಲ್ಲಾಹು ಸಲ್ಲಂಗೆ ಅದು ತೆಪ್ಪದ. ಪೂರಾ ಅವ್ರ ಕ್ಷಮ ಕೇಳಬೇಕು. ನಾ ಹೇಳಿದ ತೆಪ್ಪದ ಅಂತ. ನೀವು ಎಲ್ಲರೇ ತಿಳಿದಿರ್ಬೇಕು. ಮುಸಲ್ರಿಗೆ ಬೈದಿರಿ, ನಂಗೆ ಬೈರಿ. ಮುಸಲ್ರಿಗೆ ಯಾಕೆ ಬೈತೀರಿ? ನಾನು ನಿನ್ನ ಅಪೋಸ್ ನಿಂತೀನಿ 10 ಸರ್ತಿ ಬೈರಿ. ನಾನು ನಿಮ್ಗೆ 20 ಸರ್ತಿ ಬೈತೀನಿ. ಅದು ಒಂದು ಕೇಸ್ ಯಾಕೆ 10 ಕೇಸ್ ಮಾಡ್ರಿ. ನಾವು ನಿಮ್ಮ ಮ್ಯಾಗ ಕೇಸ್ ಮಾಡ್ತೀವಿ. ನಮ್ಗೇನು ಬರಂಗಿಲ್ಲ. ಕೈದೆ ಇಲ್ಲ. ಕೈದೆ ಸಂವಿಧಾನ ಮಾಡಿಕೊಟ್ಟಾರ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕೈದೆದೊಳಗೆ ನಾವು ಅದೀವಿ, ನೀವು ಅದೀವಿ. ಇದು 28 ತಾರೀಕಿಗೆ ರೈಲಿ ಮಾಡೋದು. ಎಲ್ಲಾರ್ಗ ಗುಂಡಾಕ್ ತಂದು ಕಲ್ಲು ಹೋಗೋದು, ಹಿಂದೂ ಪ್ರಾಪರ್ಟಿ ಏನು ಲಾಸ್ ಆತಂದ್ರೆ
ಇದಕ್ಕೆ ಹೊಣೆಗಾರ ಮಾಡೋರು ಯಾರು ಪರ್ಮಿಷನ್ ಕೊಟ್ಟಿರ್ತಾರಲ್ಲ ಅವ್ರ ಮ್ಯಾಗ ಆಕ್ಷನ್ ಆಗ್ಬೇಕಂತ ಯಾರು ನಾವು ಗುಂಡಾಗಳಿಗೆ ಇದು ಕಲ್ಲು ಹೊಡ್ಯಾವ್ರಿಲ್ಲ, ಹೊಡಿಸವನೇ ಬಸನಗೌಡ, ಕಲ್ಲು ಹೊಡೆಸವನು ಬಸನಗೌಡ, ಟ್ರೇನ್ ಸುಟ್ಟವ ಬಸನಗೌಡ, झंडा ಹಚ್ಚವ ಬಸನಗೌಡ, ಜಾತಿ ಭೇದಿ ಮಾಡವ ರಾಜಕೀಯ ಸಲುವಾಗಿ ಬಸನಗೌಡ. ಇದೇನು ಹೊಟ್ಟಿನ ಸಲುವಾಗಿ ಮಾಡ್ಲಾಕತ್ತಾನವ ಏನು? ಎಲ್ಲ ಮುಸಲ್ರ ಮನ್ಯಾಗ ಊಟ ತಿಂತಾನ, ಮುಸಲ್ರ ಮನೆಗೆ ಹೋಗಿಲ್ಲ, ರಂಜಾನ್ ಬಂದಿಲ್ಲ, ಮಸೂತಿಗೆ ನಮಾಜ್ ಬಿದ್ದಿಲ್ಲ. ಈಗ ನಿಮ್ಮ ಹೇಳೋ ಪ್ರಕಾರ 28 ತಾರೀಕು ದಿವಸ ರೈಲಿದಾಗ ಏನಾರ ಅನಾಹುತ ಬಸನಗೌಡನೇ ಜುಮ್ಮೆದಾರ, ಬಸನಗೌಡ ಮ್ಯಾಗೆ ನಿಗಾ ಇಡಬೇಕು. ಅಂತದೇ ಕೆಲಸ ಮಾಡ್ತಾನ. ಬಡವ್ರ ಮಕ್ಕಳಿಗೆ ಎಲ್ಲರ ಕಲ್ಲು ಹೋಗಿರಿ, ನಾ ಅದೀನಿ, ನಾ ಇದು ಅದೀನಿ, ನಾ MLA ಅದೀನಿ ಅಂತ ಹೇಳ್ತಾನ, ಮಾಡವ ಬಸನಗೌಡನೇ. ಉಳ್ಕಿದವ್ರು ಇಲ್ಲ. ಏನಾರ ಮನವಿ ಕೊಟ್ರಿ? ಇಲ್ಲ, ನಾವು ಅವರು ಹೆಂಗ ಸ್ಟೇಟ್ಮೆಂಟ್ ಕೊಟ್ಟಾರ ಹಂಗೆ ನಾವು ಸ್ಟೇಟ್ಮೆಂಟ್ ಕೊಡ್ಲಿಕ್ಕತ್ತೀವಿ. DC ಸಾಹೇಬ್ರಿಗೆ SP ಸಾಹೇಬ್ರು ಅವ್ರ ಮ್ಯಾಗ ನಿಗಾ ಇಟ್ರಂತ ನಾವು ಸ್ಪಷ್ಟವಾಗಿ ಹೇಳಿಕತ್ತೀವಿ. ಮತ್ತು ನಾವು 22 ತಾರೀಕು ಎಲ್ಲಾರ್ಗ ಅಂಬೇಡ್ಕರ್ ಸರ್ಕಲಿಂದ DC ಆಫೀಸ್ ಪೀಸ್ಫುಲ್ ನಾವು ಮನವಿ ಕೊಡ್ಲಿಕ್ಕತ್ತೀವಿ. हमारे भी पूरे तमाम लोग हैं, सब भी मिला को हमें सबको रिक्वेस्ट करते हैं, सब भी आओ, समाधान से आओ, समाधान से मनवी देखो, जाको छोड़ो, किसे भी क्या बोलने का नहीं, करने का नहीं. हमारे सब भी मिला को आते हैं, हमारे बड़े लोग का सब भी मनवी देते हैं, बात करते हैं. सब भी तुम्हें आओ कर विनंती करते हो, पीसफुल आको, पीसफुल जाओ करको विनंती करूँ. सब भी 28 तारीख को सुबह 10 बजे सब संगठने वाले, संघा वाले, संगठने वाले को, सब जात वाले को हमें मनवी कर रहे हैं. सब भी जात वाले हमारे साथ आ रहे हैं. कांग्रेस के कितने MLA MP? कांग्रेस के भी आते हैं, पूरे पक्षातर के आते हैं, पूरे संगठन वाले आते हैं, पूरे जात वाले को हमें बुला रहे हैं. सबको मनवी कर रहे हैं. अल्लाह बर्र विनंती इंशाल्लाह सब भी आएंगे. कौन कौन आएंगे देखेंगे. मीटिंग भी है बेंगलुरु में. कार्रवाई क्या होगी? कार्रवाई DC मनवी देते, DC साहब को मनवी देते हैं. मनवी देखो, हमें आगे का नेक्स्ट कार्रवाई है हमें करने की कोशिश करते हैं. ये हमारे हुजूर का है, हुजूर को चाहने वाले सब भी आते हैं. कितने जने आए तो आंधे में उनको मनवी कर रहे हैं. हमें शांति से मनवी देखो हमें आते हैं. टाइमिंग क्या है? 10 बजे से 11 बजे से 1-2 बजे तक मनवी देखो. कितने लोग जमा होने की आशंका है? होता 5 से 7-8 सिटी के सिर्फ लोग आएंगे? सिटी के लोग होता चल वहाँ पर स्टेज मारा जाएगा अम्बेडकर सर्कल में? स्टेज मारते हैं. होता चेक हमारे कौन लीडर होंगे, स्वामी होंगे, सबको मिला को सबको फिर एक बार हमें विनंती करते हैं. 28 तारीख को सोमवार दिन 11 बजे आओ, आपको मनवी देखो जाओ, एकदम शांति से मनवी देख जाओ कर. हिंदू मुसलमान सिख ईसाई सबको आओ कर हमें मनवी कर.